ಹೊಸ ತಲೆಮಾರಿನ ಉದ್ಯಮಿಗಳೇ ಮತ್ತು ಈಗಾಗಲೇ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವವರೇ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಭವಿಷ್ಯದ ಕೃಷಿ ಪದ್ಧತಿಯಾದ ಹೈಡ್ರೋಪಾನಿಕ್ಸ್ ಬಗ್ಗೆ ವಿವರವಾಗಿ ತಿಳಿಯೋಣ. ಹೈಡ್ರೋಪಾನಿಕ್ಸ್ ಎಂದರೆ ಮಣ್ಣಿಲ್ಲದೆ ಸಸ್ಯಗಳನ್ನು ಬೆಳೆಸುವ ಒಂದು ನವೀನ ವಿಧಾನ. ಇದು ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ನೀಡುವ ಮೂಲಕ ನಗರ ಪ್ರದೇಶಗಳಲ್ಲಿ ಕೃಷಿಗೆ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಈ ವಿಧಾನದಲ್ಲಿ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ನೀರಿನಲ್ಲಿ ಕರಗಿಸಿ ನೇರವಾಗಿ ಸಸ್ಯಗಳ ಬೇರುಗಳಿಗೆ ತಲುಪಿಸಲಾಗುತ್ತದೆ. ಇದರಿಂದ ಸಸ್ಯಗಳು ವೇಗವಾಗಿ ಬೆಳೆಯುತ್ತವೆ ಮತ್ತು ಹೆಚ್ಚಿನ ಇಳುವರಿ ನೀಡುತ್ತವೆ. ಹೈಡ್ರೋಪಾನಿಕ್ಸ್ನ ಪ್ರಮುಖ ಪ್ರಯೋಜನವೆಂದರೆ ಇದಕ್ಕೆ ಮಣ್ಣಿನ ಅಗತ್ಯವಿಲ್ಲ. ಇದು ಮಣ್ಣು ಕಲುಷಿತವಾಗುವುದನ್ನು ತಡೆಯುತ್ತದೆ ಮತ್ತು ಕೃಷಿ ಭೂಮಿಯ ಕೊರತೆಯನ್ನು ನೀಗಿಸುತ್ತದೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ನಿಖರ ಪ್ರಮಾಣದಲ್ಲಿ ನೀರಿನ ಮೂಲಕ ಒದಗಿಸಲಾಗುತ್ತದೆ. ಇದರಿಂದ ಪೋಷಕಾಂಶಗಳ ವ್ಯರ್ಥವಾಗುವಿಕೆ ಕಡಿಮೆಯಾಗುತ್ತದೆ ಮತ್ತು ಸಸ್ಯಗಳ ಬೆಳವಣಿಗೆ ಉತ್ತಮವಾಗುತ್ತದೆ. ಹೈಡ್ರೋಪಾನಿಕ್ಸ್ ವ್ಯವಸ್ಥೆಯಲ್ಲಿ ಮೊದಲು ಬೀಜಗಳನ್ನು ನೆಡಲಾಗುತ್ತದೆ. ನಂತರ ಅವುಗಳನ್ನು ಸೂಕ್ತ ತಾಪಮಾನ ಮತ್ತು ಬೆಳಕಿನ ನಿಯಂತ್ರಣದಲ್ಲಿ ಪೋಷಕಾಂಶಯುಕ್ತ ನೀರಿನಲ್ಲಿ ಬೆಳೆಸಲಾಗುತ್ತದೆ. ಹೈಡ್ರೋಪಾನಿಕ್ಸ್ನಲ್ಲಿ ಹಲವು ವಿಧದ ವ್ಯವಸ್ಥೆಗಳಿವೆ. ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್, ಎನ್ಎಫ್ಟಿ ಮತ್ತು ಡೀಪ್ ವಾಟರ್ ಕಲ್ಚರ್ (DWC) ಹೆಚ್ಚು ಜನಪ್ರಿಯವಾದ ವಿಧಾನಗಳು. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಬೀಜ ಮೊಳಕೆಯೊಡೆದ ನಂತರ ಅದನ್ನು ಹೈಡ್ರೋಪಾನಿಕ್ಸ್ ವ್ಯವಸ್ಥೆಗೆ ವರ್ಗಾಯಿಸಲಾಗುತ್ತದೆ. ಅಲ್ಲಿ ನಿಯಮಿತವಾಗಿ ಪೋಷಕಾಂಶಯುಕ್ತ ನೀರನ್ನು ಒದಗಿಸಿ ಸಸ್ಯಗಳು ಕೊಯ್ಲಿಗೆ ಸಿದ್ಧವಾಗುವವರೆಗೆ ಬೆಳೆಸಲಾಗುತ್ತದೆ. ಹೈಡ್ರೋಪಾನಿಕ್ಸ್ನಲ್ಲಿ ತಾಪಮಾನ ಮತ್ತು ಬೆಳಕಿನ ನಿಯಂತ್ರಣ ಅತ್ಯಗತ್ಯ. ನಿಯಂತ್ರಿತ ಪರಿಸರದಲ್ಲಿ ಸಸ್ಯಗಳು ವೇಗವಾಗಿ ಬೆಳೆಯುತ್ತವೆ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡುತ್ತವೆ. ಹೈಡ್ರೋಪಾನಿಕ್ಸ್ ಕೃಷಿಯಿಂದ ಹಲವಾರು ಪ್ರಯೋಜನಗಳಿವೆ. ಅವುಗಳನ್ನು ಈಗ ಒಂದೊಂದಾಗಿ ನೋಡೋಣ. ಹೈಡ್ರೋಪಾನಿಕ್ಸ್ ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ನೀಡುತ್ತದೆ. ಸಾಂಪ್ರದಾಯಿಕ ಕೃಷಿಗಿಂತ 90% ರಷ್ಟು ನೀರನ್ನು ಉಳಿಸುತ್ತದೆ. ಇದು ನೀರಿನ ಅಭಾವವಿರುವ ಪ್ರದೇಶಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಈ ವಿಧಾನದಲ್ಲಿ ವರ್ಷಪೂರ್ತಿ ಕೃಷಿ ಮಾಡಬಹುದು. ಹವಾಮಾನದ ಹಂಗಿಲ್ಲ. ಅಲ್ಲದೆ ಕೀಟಗಳು ಮತ್ತು ರೋಗಗಳ ಹಾವಳಿ ಕಡಿಮೆ ಇರುವುದರಿಂದ ಕೀಟನಾಶಕಗಳ ಅಗತ್ಯವಿರುವುದಿಲ್ಲ. ಹೈಡ್ರೋಪಾನಿಕ್ಸ್ ವ್ಯವಹಾರದಲ್ಲಿ ಯಶಸ್ಸು ಗಳಿಸಲು ಉತ್ತಮ ಮಾರುಕಟ್ಟೆ ತಂತ್ರ ಮತ್ತು ಗೋ ಟು ಮಾರ್ಕೆಟ್ ಯೋಜನೆ ಅಗತ್ಯ. ಆರಂಭದಲ್ಲಿ ನಿಮ್ಮ ಪ್ರದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಸ್ಥಳೀಯ ಮಾರುಕಟ್ಟೆಗಳು, ರೆಸ್ಟೋರೆಂಟ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಿಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬ್ರ್ಯಾಂಡಿಂಗ್ ಮತ್ತು ಆಕರ್ಷಕ ಪ್ಯಾಕೇಜಿಂಗ್ ನೀಡುವುದು ಗ್ರಾಹಕರನ್ನು ಆಕರ್ಷಿಸಲು ಸಹಾಯಕವಾಗುತ್ತದೆ. ತಾಜಾ ಮತ್ತು ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸಿ. ಹೈಡ್ರೋಪಾನಿಕ್ಸ್ ವ್ಯವಹಾರವನ್ನು ಪ್ರಾರಂಭಿಸಲು ಕೆಲವು ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಆರಂಭಿಕ ಬಂಡವಾಳ ವ್ಯವಸ್ಥೆಯ ಗಾತ್ರ ಮತ್ತು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಸರ್ಕಾರದಿಂದ ಲಭ್ಯವಿರುವ ಸಬ್ಸಿಡಿಗಳು ಮತ್ತು ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆಯಿರಿ. ಈಗ ಹೈಡ್ರೋಪಾನಿಕ್ಸ್ ಯೋಜನೆಯನ್ನು ಪ್ರಾರಂಭಿಸಲು ಬೇಕಾದ ವೆಚ್ಚಗಳ ಬಗ್ಗೆ ಚರ್ಚಿಸೋಣ. ಹೈಡ್ರೋಪಾನಿಕ್ಸ್ ಪ್ರಾರಂಭಿಸಲು ಬೇಕಾದ ಆರಂಭಿಕ ಹೂಡಿಕೆ ವ್ಯವಸ್ಥೆಯ ಗಾತ್ರ ಮತ್ತು ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಸಣ್ಣ ಪ್ರಮಾಣದ ಗೃಹ ವ್ಯವಸ್ಥೆಗೆ ಕೆಲವು ಸಾವಿರ ರೂಪಾಯಿಗಳು ಸಾಕು, ಆದರೆ ದೊಡ್ಡ ವಾಣಿಜ್ಯ ವ್ಯವಸ್ಥೆಗಳಿಗೆ ಲಕ್ಷಾಂತರ ರೂಪಾಯಿಗಳು ಬೇಕಾಗಬಹುದು. ಸಸ್ಯಗಳ ಬೀಜಗಳು ಅಥವಾ ಮೊಳಕೆ ಮತ್ತು ಅವುಗಳಿಗೆ ಬೇಕಾದ ಪೋಷಕಾಂಶಗಳು ನಿಯಮಿತ ವೆಚ್ಚಗಳಾಗಿವೆ. ನೀರಿನ ಪಂಪ್ಗಳು, ಬೆಳೆಯುವ ದೀಪಗಳು ಮತ್ತು ತಾಪಮಾನ ನಿಯಂತ್ರಣಕ್ಕಾಗಿ ವಿದ್ಯುತ್ ಅಗತ್ಯವಿದೆ. ನೀರಿನ ವೆಚ್ಚ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಹೈಡ್ರೋಪಾನಿಕ್ಸ್ ಅನ್ನು ಬಜೆಟ್ ಸ್ನೇಹಿಯಾಗಿ ಪ್ರಾರಂಭಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಮೊದಲು ಸಣ್ಣ ಪ್ರಮಾಣದ ವ್ಯವಸ್ಥೆಯಿಂದ ಪ್ರಾರಂಭಿಸಿ, ನಂತರ ಅನುಭವ ಗಳಿಸಿದಂತೆ ವಿಸ್ತರಿಸುವುದು ಉತ್ತಮ. ಹೈಡ್ರೋಪಾನಿಕ್ಸ್ ಬಗ್ಗೆ ತರಬೇತಿ ಮತ್ತು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ. ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಹಲವು ಸಂಪನ್ಮೂಲಗಳನ್ನು ಒದಗಿಸುತ್ತವೆ. ಹೈಡ್ರೋಪಾನಿಕ್ಸ್ ಕೇವಲ ಒಂದು ಕೃಷಿ ವಿಧಾನವಲ್ಲ, ಇದು ಸುಸ್ಥಿರ ಭವಿಷ್ಯದ ಹೆಜ್ಜೆ. ಇದು ಕಡಿಮೆ ಸಂಪನ್ಮೂಲಗಳೊಂದಿಗೆ ಹೆಚ್ಚು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಮತ್ತು ಪರಿಸರ ಸ್ನೇಹಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.